ಒಂದೇ ಕಾಂಡದ ಕುರ್ಚಿ. ಬರೆದವರು ಕಸ್ತೂರಿ ಬಾಯರಿ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಹಿಂಗ ಒಮ್ಮಿಂದೊಮ್ಮಿಲೆ ಎಲ್ಲಾನೂ ನಿಂತ ಮಟ್ಟಿಗೆ ಆಗ್ಬೇಕಂದ್ರೆ ಹೆಂಗ? ಈ ಸಲ ಮಳೆಗಾಲ ಬೇರೆ ಜೋರಾಗಿ ಬಂದೈತಿ. ಮಾಡಿದ ಕುರ್ಚಿಗಳನ್ನು ಇಟ್ಟು ಮಾರಕ ಹಿಡಿ ಜಾಗ ಇಲ್ಲ. ಕೇಶವಾಪುರ ಸರ್ಕಲ್ ಸುತ್ತ ನೀರ್ ನಿಂತದ. ಹಿಂದಕ್ಕೆ ಸರಿಯಾಕ 7-8 ದಿವಸ ಆದ್ರೂ ಬೇಕು. ವಾರದ ಸಂತಿ ಹೊಂದ್ಸೋ ಚಿಂತಿ ನನಗ. ಅಡ್ಡೆದಾಗಿನ ಕಟ್ಟಿಗೆ ಬ್ಯಾರೆ ಹ್ಯಾಂಗ್ ಉಳ್ದೈತಿ. ಬಾಳ ಇನ್ನ ಸಣ್ಣವದಾನ. ಅವ ತಾನಾಗೆ ಕುಳಿತುಕೊಳ್ಳುವಂಗಾಗ್ಲಿ. ಒಂದ್ಯಾಕ 4 ಕುರ್ಚಿಗಳನ್ನ ಮಾಡಿಡ್ತೀನಿ. ಮೋನಪ್ಪ ಈರಮ್ಮನ ಈಸಿ ಚೇರ್ ಕುರ್ಚಿ ಬೇಡಿಕೆಯನ್ನು ತಳ್ಳಿ ಹಾಕುತ್ತಾ ಹೇಳಿದ. ಹಂಗಂದ್ರೆ ಏನ? ಕೂಸು ದಿನ ಅಳತದ. ಕಟ್ಟಿಟ್ಟು ಕುರ್ಚಿ ಕಡೆ ಕೈ ಮಾಡಿ ಅಳತದ. ಲಗ್ನಾಗಿ 10 ವರ್ಷಕ್ಕ ಮನೆ ಬಿಟ್ಟು ಹೊರಗೆ ಹಾಕಿಸ್ಕೊಂಡು ಮಗನ್ ಹಡ್ದೇವಿ. ಕಣ್ಣೀರ್ ಹಾಕುವಾಗ ಕಳ್ಳೆಲ್ಲ ಕಿವುಚುತ್ತದೆ. ಇದ್ದ ಕಷ್ಟ ಹೆಂಗ ಇರ್ಲಿ, ಮಗಗೊಂದು ಪುಟ್ಟ ಕುರ್ಚಿ ಮಾಡಿಕೊಡ್ರಿ, ಈರಮ್ಮ ಕೊರಳುಬ್ಬಿ ಹೇಳಿದಳು. ಸಂಜೆ 5 ಪ್ಯಾಸೆಂಜರ್ ಗಾಡಿ ಗಡಗಡ ಸಪ್ಪಳ ಮಾಡುತ್ತಾ ಅವರಿದ್ದ ಶೆಡ್ ಮಗ್ಗಲು ಹಾಯ್ದು ಹೋದಾಗ ಮೋನಪ್ಪ ಶೆಡ್ ಮುಂದ ಇರಿಸಿ ದೊಡ್ಡ ಕಲ್ಲಿನ ಮೇಲೆ ಕುಳಿತು ಬೀಡಿಗೆ ಕಡ್ಡಿಗೀರಿ ಕೆಂಪಡರುತ್ತಿದ್ದ ಆಕಾಶವನ್ನು ನೋಡುತ್ತಾ ಕುಳಿತ. ರೈಲ್ವೆ ಪಟ್ಟಿ ಆ ಕಡೆ ಇರುವ ಕಿಮ್ಸ್ ಆಸ್ಪತ್ರೆಯ ಎತ್ತರದ ಕಟ್ಟಡಗಳಲ್ಲಿ ಫಕ್ ಫಕ್ ಅಂತ ಒಂದೊಂದು ಲೈಟ್ ಹತ್ತಿದಾಗ ಆಕಾಶದ ನಕ್ಷತ್ರಗಳೆಲ್ಲ ನೆಲಕ್ಕೆ ಹರಿದ ಬಂದು ಕೂತಂಗ ಮೋನಪ್ಪನಿಗೆ ಅನಿಸತೊಡಗಿತು. ರಾಮದುರ್ಗದ ಹೊಳಿದಂಡಿ ಮ್ಯಾಗಿನ ದ್ಯಾಮವ್ವನ ಗುಡಿ ಮಗ್ಲಕ್ಕಿದ್ದ ತನ್ನ ಮನಿ ನೆನಪಾತವನಿಗೆ. ಸಣ್ಣವಿದ್ದಾಗ ಅಣ್ಣನ ಜೊತೆಗೂಡಿ ಚುಕ್ಕಿ ಮೂಡುವವರೆಗೆ ಹೊಳಿದಂಡಿ ಮ್ಯಾಗ ಆಟವಾಡಿ ಕತ್ತಲಾದಾಗ ಬಣ್ಣದ ಆಕಾಶ ಚಿಕ್ಕಿಗಳು ಹೊಳೆಯಾಗ ತೇಲಿದ ಮೇಲೆ ಅಣ್ಣ ತಮ್ಮ ಮನೆಗೆ ಸೇರುತ್ತಿದ್ದುದು. ಅವ್ವ ಪ್ರೀತಿಯಿಂದ ಗದುರುತ್ತಾ, ಇನ್ನೊಮ್ಮೆ ಹೊಳೆ ಹತ್ರ ಹೋದ್ರ ಇಬ್ಬರು ಕಾಲ್ ಮುರಿದು ಬಿಡ್ತೀನಿ ನೋಡ್ರಿ ಅಂತ ಬಿಸಿ ಬಿಸಿ ಹೊಟ್ಟೆ ಉಬ್ಬಿದ ರೊಟ್ಟಿ ತಟ್ಟಿ ಬಟ್ಟಲು ತುಂಬ ಹಾಲು ಹಾಕಿ ಊಟ ಮಾಡಿಸುತ್ತಾ ಇದ್ದುದು ನೆನಪಾಗಿ ಮೋನಪ್ಪನ ಕಣ್ಣ ತುದಿಯಲ್ಲಿ ಒಂದು ಹನಿ ಬಂದು ಕುಳಿತಿತು. ಬಡಗೇರ್ ಮೋನಪ್ಪ ಈ ಹುಬ್ಬಳ್ಳಿ ಶಹರಕ್ಕ ವಸತಿ ಮೋಟಾರ್ನಲ್ಲಿ 1-2 ಕೈಚೀಲ ಭಾಂಡಿ ಚೀಲ ಹಿಡಿದು ಹೆಂಡತಿ ಈರಮ್ಮನೊಂದಿಗೆ ಗುಳೆ ಬಂದ ರಾತ್ರಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ನಿನ ಹಿಂಬದಿ ರೈಲ್ವೆ ಕ್ವಾರ್ಟರ್ಸ್ನ ಮನೆ ಮುಂದಿನ ಕಟ್ಟೆಯಲ್ಲಿ ರಾತ್ರಿ ಕಳೆದಾಗ 4 ವರ್ಷದ ಕೆಳಗೆ ಅವನ ಜಗತ್ತಿನ ಎಲ್ಲಾ ದಾರಿಗಳು ಬಂದಾಗಿ ಏನು ಇದು ಬದುಕು ಅನ್ನುವ ಅರೆಮರೆ ಚಿಂತೆಯಲ್ಲಿ ತೂಕಡಿಸುತ್ತಾ ರಾತ್ರಿ ಕಳೆದಾಗ ಬೆಳಿಗ್ಗೆ ಎದ್ದ ಕ್ವಾರ್ಟರ್ಸಿನ ಪೋರ್ಟ್ ಬಂಧುಗಳು ಕಾಳಜಿ ವಹಿಸಿ, ಯಾವೂರು? Sample complete. Ready to continue?